ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಸವಲತ್ತುಗಳು ಸಿಗ್ಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರ್ಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರ್ಬೇಕು. ಯಾವ ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ ನ ಲಿಂಕ್ ಮಾಡಕ್ ಆಗೋದಿಲ್ಲ ಅಂತಾನು ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಂ ಅಲ್ಲಿ. ಆದ್ರಿಂದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದ್ರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿನ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು, ಅದಕ್ಕೋಸ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ. ಹೇಳಿ ಸರ್, ಒಂದ್ ಸ್ವಲ್ಪ ನಾನು ಮುಗಿಸ್ಬಿಡ್ತೀನಿ. ನಾನು ಮುಗಿಸ್ತೀನಿ ಇರಿ, ಆಮೇಲೆ ಇರಿ ನಾನು ಹೇಳ್ತೀನಿ. ಮತದಾರ ಪಟ್ಟಿಯಲ್ಲಿ ಇಲ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ಇರೋ ಕಾರ್ಯಕ್ರಮಗಳನ್ನ ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದ್ರೆ ಏನು ಅಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನ್ಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ. ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ವೆಸ್ಟ್ ಬೆಂಗಾಳಲ್ಲಿ ಅವ್ರ ಹೆಸರು ಕಟ್ ಮಾಡಿದ್ದಾರೆ, ಯಾಕಂದ್ರೆ ಅವ್ರು ಬಿಜೆಪಿ ವಿರುದ್ಧ ಇದ್ದಾರೆ ಅಂತ. ಮತ್ತೆ ಒಬ್ಬ ಫುಟ್ಬಾಲ್ ಪ್ಲೇಯರು ಗೋವಾದಲ್ಲಿ ನೇವಲ್ ಆಫೀಸರ್, ಕಮಾಂಡರ್ ಇನ್ ಚೀಫ್ ಅವರು ನೇವಲ್ ರಿಟೈರ್ಡ್, ಅವ್ರ ಹೆಸರು ಕಟ್ ಮಾಡಿದ್ದಾರೆ. ಸೊ ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ಏನು ಕಲಿಬೇಕಾದಿಲ್ಲ. ಇಲ್ಲಿ ಆಧಾರ್ ಕಾರ್ಡು ಕೇಳಿದ್ದಾರೆ, ಮತದಾರರ ಪಟ್ಟಿ ಹೆಸರು ಕೇಳಿದ್ದಾರೆ, ವೋಟಿಂಗ್ ಲಿಸ್ಟ್ ಕೇಳಿದ್ದಾರೆ, ಜಾತಿ ಕೇಳಿದ್ರೆ, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲರೂ ಕೇಳ್ತಾರೆ. ಎಲ್ಲ ಜಾತಿ ಇಲ್ಲ. ನೀವು ಕೇಳ್ತಾ ಇರೋದು ನೀವು ಒಂದು ಎಸ್ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಯಾವ್ದಕ್ಕೆ ಗ್ಯಾರಂಟಿ ಎಸ್ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಆಯ್ತು. ಯಾವುದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅದರಲ್ಲಿ ಸುಮಾರು 60,000 ಫೇಕ್ ಕಾರ್ಡ್ಗಳಿರೋದು ನಮ್ ಗಮನಕ್ಕೆ ಬಂದಿದೆ. ಸತ್ತೋಗಿರೋರ ಹೆಸರಲ್ಲೂ ಸಹ ದುಡ್ಡು ತಗೋತಾ ಇದ್ದಾರೆ. ಫೇಕ್ ನಂಬರ್ಗಳು, ಅವರೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ದಾರೆ, ಫೋನ್ ಮಾಡಿದ್ರೆ ಅಲ್ಲಿದ್ದಾರೆ, ಅವರು ಸಹ ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸ್ಲಿಕ್ಕೋಸ್ಕರ ನಾವಂತ ಪರಿಷ್ಕರಣೆ ಮಾಡ್ತಾ ಇದ್ದೇವೆ ವಿನಃ ಅದನ್ನೇ ನಾನು ಹೇಳ್ತಾ ಇರೋದು. ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ, ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ ಸ್ವಲ್ಪ ದಿವಸದಲ್ಲಿ JDS ನ ಒಡೆಯೋದು ಅಥವಾ ಮುಗಿಸೋದು ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದ್ರೂ ರಕ್ಷಣೆ ಕೊಡ್ಬೇಕಂದ್ರೆ ನಾವೇ ಕೊಡ್ಬೇಕು. ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ತೃಣಮೂಲ್ ಕಾಂಗ್ರೆಸ್ ಅವ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ರಕ್ಷಣೆ ಕೊಟ್ರು. ಯಾರ್ಯಾರು ಬಿಜೆಪಿಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಲ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿಕ್ಕೆ ಇಚ್ಛೆ ಬಿಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಅವ್ರು ಏನ್ ಹೇಳಿದ್ದಾರೆ ಕೇಳಿ. ಹೈಕೋರ್ಟ್ ಜಡ್ಜ್ ಏನ್ ಹೇಳಿದ್ದಾರೆ, ಎಲ್ಲಿ ತನಕ ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ, FIR ಆದ ತಕ್ಷಣ ಕುದುರೆ ವ್ಯಾಪಾರ ಆಗುತ್ತೆ, ವಾಷಿಂಗ್ ಮೆಷಿನ್ ಇದೆ ಪೊಲಿಟಿಕಲ್ ಪಾರ್ಟಿನಲ್ಲಿ, ಇಷ್ಟು ಕೆಳಮಟ್ಟಕ್ಕೆ ಪ್ರಜಾಪ್ರಭುತ್ವ ಬಂದಿದೆ ಅಂತ ಹೇಳಿ ನಾನೆಲ್ಲ ಹೇಳಿರೋದು. ಬಾಂಬೆ ಹೈಕೋರ್ಟ್ ಬಹಳ ಸೀರಿಯಸ್ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದೆ. ಅದು ಯಾರ ಮೇಲೆ ಮಾಡಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಪ್ರತಿ ಮನೆಗೂ ಹೋಗಿ ಕೊಟ್ಟು ಸ್ಟಿಕ್ಕರ್ ಅಂಟಿಸಿ ಬರಬೇಕು ಅಂತ. ಆದ್ರೆ ಈಗ ರಿಲೀಸ್ ಮಾಡಿರೋ ವಿಡಿಯೋಗಳಲ್ಲಿ ಕಾಂಗ್ರೆಸ್ ಶಾಸಕರು ಭಾವಚಿತ್ರಗಳಿರೋ ಕರಪತ್ರಗಳಿದ್ದಾವೆ. ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲವರು, ಇವುಗಳ ಆರೋಪಗಳು ಇವೆಲ್ಲ. ಧನ್ಯವಾದಗಳು, ನಮಸ್ಕಾರ.